ರಾಜ್ಯ ನಾಯಕರು ಎಲ್ಲರೂ ಕೂತ್ ಚರ್ಚೆ ಮಾಡಿದ್ರೆ ಈ ಗೊಂದಲಗಳಾಗ್ತಾ ಇರಲಿಲ್ಲ. ಕೇವಲ ಹೈಕಮಾಂಡ್ ಇವರು ಪಟ್ಟಿ ಇಸ್ಕೊಂಡು ಕಳಿಸಿ ಅವರೇ ತೀರ್ಮಾನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ಒಳ್ಳೇದು. ನೆಕ್ಸ್ಟ್ 28 ಚುನಾವಣೆ ನಾವೆಲ್ಲ ಗೆಲ್ಲಬೇಕಲ್ಲ, ಅದಕ್ಕೆ ಏನು ಸೂಕ್ತ ಅಂತಿದೆ ಆ ತೀರ್ಮಾನ ಅವ್ರು ಮಾಡಿದ್ದಾರೆ. 3 ಸರಿ ಆಗಿರೋದು, 2 ಸರಿ ಅಲ್ಲ, ಇನ್ನೊಂದು ಸರಿ ಆಗ್ಬಿಡ್ತೀರಿ. 3 ಸರಿ ಎಲ್ಲ ಆಗಿರೋದು. ಮೊದಲನೇ ಸರಿ ಮಂಕಾಳ್ ವೈದ್ಯನ ಸೇರಿಸಿದ ಪಟ್ಟಿ, ಅವನದು ಸೀರಿಯಲ್ ನಂಬರ್ 11 ಏನೋ ಇದೆ ಅವನು. ಆನಂತರ ಅವನ ಜಾಗದಲ್ಲಿ ಮಲ್ಲಿಕಾರ್ಜುನ್ ಬಂದರು. ಆನಂತರ ಆಯಮ್ಮ ಯಾರು ಶಾಂತನಗೌಡ ಆಯಮ್ಮನ ಸೇರಿಸಿದ್ದು ಒಂದು ಪಟ್ಟಿ, ಬೋಸರಾಜನ್ ಸೇರಿಸಿದ್ದು ಒಂದು ಪಟ್ಟಿ. ಅದೆಲ್ಲ ಆದಮೇಲೆ ಅಂತಿಮವಾಗಿ ಆಯಮ್ಮನ ತೆಗೆದದ್ದು, ಬೋಸರಾಜನ್ ತೆಗೆದಿದ್ದು ಇನ್ನೊಂದು ಪಟ್ಟಿ. ಇದು ಕಾಂಗ್ರೆಸ್ ಹೈಕಮಾಂಡ್ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಇದು ಏನಾಗ್ತದೆ, ದಿ ಕ್ರೆಡಿಬಿಲಿಟಿ ಆಫ್ ದಿ ಹೈಕಮಾಂಡ್ ವಿಲ್ ಬಿ ಎರೋಡೆಡ್ ಅಕಾರ್ಡಿಂಗ್ ಟು ಮೈ ವರ್ಷನ್. ಯಾರು ಇಡ್ತಾ ಇದೆ ಯಾರು ಇಡ್ತಾ ಇಲ್ಲ ಅನ್ನೋ ಚರ್ಚೆ ಅಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆದರೆ ಹೈಕಮಾಂಡ್ನಲ್ಲಿ ಪಟ್ಟಿ ಇಟ್ಕೊಂಡು ಎಲ್ಲರನ್ನೂ ಕೂಡಿಸ್ಕೊಂಡು ಏನಪ್ಪ ಈ ಜಿಲ್ಲೆ ಮಾಡಿದ್ರೆ ಇವ್ರು ಮಾಡಿದ್ರೆ ಏನು ಅಂತ ಅಂದರೆ ಇವ್ರಿಗೆ ದೀಸ್ ಆರ್ ಆಲ್ ದಿ ಪರ್ಸನ್ಸ್ ಹೂ ಆರ್ ಫೆಲ್ಟ್. ಬಟ್ ಅಲ್ಲಿ ಕೂತ್ಕೊಂಡು ಪಟ್ಟಿ ಇಟ್ಕೊಂಡು ಮಾಡ್ತಾರೆ. ಮಾಡಿದ್ಮೇಲೆ ಅದೆಲ್ಲ ಏನು ಪರಿಣಾಮ, ಸತ್ಪರಿಣಾಮನೋ ದುಷ್ಪರಿಣಾಮನೋ ಮುಂದೆ ದಿನಮಾನಗಳಲ್ಲಿ ಇಲ್ಲ. ಅವ್ರದ್ದು ಬರ್ಡೇ ಇದಕ್ಕೆ ಬಂದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೌದಾ? ನನಗೇನು ಒಳಗಡೆದೇನು ಗೊತ್ತಿಲ್ಲಪ್ಪ, ನೀವು ಹೇಳಿದ್ರೆ ಒಳಗಡೆದೇನು ಅಂತ ತಿಳ್ಕೊಳ್ತೀನಿ. ಅದೇನಪ್ಪ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ರಾಜ್ಯ ನಾಯಕರು ಎಲ್ಲರೂ ಕೂತ್ ಚರ್ಚೆ ಮಾಡಿದ್ರೆ ಈ ಗೊಂದಲಗಳಾಗ್ತಾ ಇರಲಿಲ್ಲ. ಕೇವಲ ಹೈಕಮಾಂಡ್ ಇವರು ಪಟ್ಟಿ ಇಸ್ಕೊಂಡು ಕಳಿಸಿ ಅವರೇ ತೀರ್ಮಾನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ಒಳ್ಳೇದು. ನೆಕ್ಸ್ಟ್ 28 ಚುನಾವಣೆ ನಾವೆಲ್ಲ ಗೆಲ್ಲಬೇಕಲ್ಲ, ಅದಕ್ಕೆ ಏನು ಸೂಕ್ತ ಅಂತಿದೆ ಆ ತೀರ್ಮಾನ ಅವ್ರು ಮಾಡಿದ್ದಾರೆ. 3 ಸರಿ ಆಗಿರೋದು, 2 ಸರಿ ಅಲ್ಲ, ಇನ್ನೊಂದು ಸರಿ ಆಗ್ಬಿಡ್ತೀರಿ. 3 ಸರಿ ಎಲ್ಲ ಆಗಿರೋದು. ಮೊದಲನೇ ಸರಿ ಮಂಕಾಳ್ ವೈದ್ಯನ ಸೇರಿಸಿದ ಪಟ್ಟಿ, ಅವನದು ಸೀರಿಯಲ್ ನಂಬರ್ 11 ಏನೋ ಇದೆ ಅವನು. ಆನಂತರ ಅವನ ಜಾಗದಲ್ಲಿ ಮಲ್ಲಿಕಾರ್ಜುನ್ ಬಂದರು. ಆನಂತರ ಆಯಮ್ಮ ಯಾರು ಶಾಂತನಗೌಡ ಆಯಮ್ಮನ ಸೇರಿಸಿದ್ದು ಒಂದು ಪಟ್ಟಿ, ಬೋಸರಾಜನ್ ಸೇರಿಸಿದ್ದು ಒಂದು ಪಟ್ಟಿ. ಅದೆಲ್ಲ ಆದಮೇಲೆ ಅಂತಿಮವಾಗಿ ಆಯಮ್ಮನ ತೆಗೆದದ್ದು, ಬೋಸರಾಜನ್ ತೆಗೆದಿದ್ದು ಇನ್ನೊಂದು ಪಟ್ಟಿ. ಇದು ಕಾಂಗ್ರೆಸ್ ಹೈಕಮಾಂಡ್ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಇದು ಏನಾಗ್ತದೆ, ದಿ ಕ್ರೆಡಿಬಿಲಿಟಿ ಆಫ್ ದಿ ಹೈಕಮಾಂಡ್ ವಿಲ್ ಬಿ ಎರೋಡೆಡ್ ಅಕಾರ್ಡಿಂಗ್ ಟು ಮೈ ವರ್ಷನ್. ಯಾರು ಇಡ್ತಾ ಇದೆ ಯಾರು ಇಡ್ತಾ ಇಲ್ಲ ಅನ್ನೋ ಚರ್ಚೆ ಅಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆದರೆ ಹೈಕಮಾಂಡ್ನಲ್ಲಿ ಪಟ್ಟಿ ಇಟ್ಕೊಂಡು ಎಲ್ಲರನ್ನೂ ಕೂಡಿಸ್ಕೊಂಡು ಏನಪ್ಪ ಈ ಜಿಲ್ಲೆ ಮಾಡಿದ್ರೆ ಇವ್ರು ಮಾಡಿದ್ರೆ ಏನು ಅಂತ ಅಂದರೆ ಇವ್ರಿಗೆ ದೀಸ್ ಆರ್ ಆಲ್ ದಿ ಪರ್ಸನ್ಸ್ ಹೂ ಆರ್ ಫೆಲ್ಟ್. ಬಟ್ ಅಲ್ಲಿ ಕೂತ್ಕೊಂಡು ಪಟ್ಟಿ ಇಟ್ಕೊಂಡು ಮಾಡ್ತಾರೆ. ಮಾಡಿದ್ಮೇಲೆ ಅದೆಲ್ಲ ಏನು ಪರಿಣಾಮ, ಸತ್ಪರಿಣಾಮನೋ ದುಷ್ಪರಿಣಾಮನೋ ಮುಂದೆ ದಿನಮಾನಗಳಲ್ಲಿ ಇಲ್ಲ. ಅವ್ರದ್ದು ಬರ್ಡೇ ಇದಕ್ಕೆ ಬಂದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೌದಾ? ನನಗೇನು ಒಳಗಡೆದೇನು ಗೊತ್ತಿಲ್ಲಪ್ಪ, ನೀವು ಹೇಳಿದ್ರೆ ಒಳಗಡೆದೇನು ಅಂತ ತಿಳ್ಕೊಳ್ತೀನಿ. ಅದೇನಪ್ಪ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ.